ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೈವಿಕ ಶಕ್ತಿ ಇರುವ ಮಹಿಳೆಯರಲ್ಲಿ ಮಾತ್ರ ಕಾಣುವ 18 ಅಪರೂಪದ ಲಕ್ಷಣಗಳು. ಜಗತ್ತಿನಲ್ಲಿ ಕೋಟ್ಯಾಂತರ ಮಹಿಳೆಯರಿರ್ತಾರೆ, ಆದರೆ ಅವರಲ್ಲಿ ಕೆಲವರಲ್ಲಿ ಮಾತ್ರ ಒಂದು ವಿಶಿಷ್ಟ ಆಂತರಿಕ ಪ್ರಕಾಶ ಜಾಗೃತವಾಗುತ್ತೆ. ಅವರು ಸಾಮಾನ್ಯರಂತೆ ಬದುಕ್ತಾ ಇದ್ರು ಕೂಡ ಅವರ ಮಾತಿನಲ್ಲಿ, ನಡೆನುಡಿಯಲ್ಲಿ, ದೃಷ್ಟಿಯಲ್ಲಿ ಮತ್ತು ಮನಸ್ಸಿನ ಶಾಂತಿಯಲ್ಲಿ ಒಂದು ಅಸಾಧಾರಣವಾದ ತೇಜಸ್ಸು ಗೋಚರಿಸುತ್ತೆ. ಈ ರಹಸ್ಯವನ್ನು ಎಲ್ಲರೂ ಅರಿತಿರೋದಿಲ್ಲ. ಯಾಕೆಂದರೆ ದೈವಿಕ ಶಕ್ತಿ ಅಂದರೆ ಪವಾಡ ಮಾಡೋದು ಅಲ್ಲ, ಅದು ಶುದ್ಧ ಮನಸ್ಸು, ಅಪಾರ ಕರುಣೆ, ತಾಳ್ಮೆ ಮತ್ತು ಆತ್ಮ ಜಾಗೃತಿಯ ರೂಪದಲ್ಲಿ ಹೊರಹೊಮ್ಮೋದು. ಅಂತಹ ಸ್ತ್ರೀಯ ಮೊದಲ ಲಕ್ಷಣ ಏನು ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಯಾವ ಸ್ತ್ರೀಗೆ ಬೆಳಿಗ್ಗೆ 3ರಿಂದ 5 ಗಂಟೆ ಒಂದು ಸಮಯದಲ್ಲಿ ಏಳೋವದ್ದ ಅಭ್ಯಾಸ ಇರುತ್ತೆ, ಅಲ್ರಾಮ್ ಇಲ್ದೇ ಸ್ವಾಭಾವಿಕವಾಗಿ ಎಚ್ಚರ ಆಗಿಬಿಡ್ತಾರೆ ನೋಡಿ, ಅವರ ಒಂದು ಆತ್ಮ ಪ್ರಕೃತಿಯ ಲಯಕ್ಕೆ ಸೇರಿಕೊಂಡಿದೆ ಅಂತ ಹೇಳಲಾಗುತ್ತೆ. ಆ ಸಮಯದಲ್ಲಿ ಸೃಷ್ಟಿಯ ನಕಾರಾತ್ಮಕ ಶಕ್ತಿಗಳು ಏನೂ ಇರೋದಿಲ್ಲ, ಎಲ್ಲ ಕೂಡ ಸಕಾರಾತ್ಮಕ ಕಂಪನಗಳು ಹೆಚ್ಚು ಇರುತ್ತೆ. ಆದ್ದರಿಂದ ಅಂಥ ಸಮಯದಲ್ಲಿ ಮಾಡಿದ ಒಂದು ಪ್ರಾರ್ಥನೆ, ಸಂಕಲ್ಪ ಒಂದು ಶೀಘ್ರ ಫಲವನ್ನು ಕೊಡುತ್ತೆ. ಎರಡನೇ ಲಕ್ಷಣ, ಮಕ್ಕಳ ಮತ್ತು ಮೂಕ ಪ್ರಾಣಿಗಳ ಆಕರ್ಷಣೆ. ಕೆಲವು ಮಹಿಳೆಯರ ಬಳಿ ಅಳುವ ಮಗು ಕೂಡ ತಕ್ಷಣ ಶಾಂತವಾಗಿಬಿಡುತ್ತೆ. ನಾಯಿಗಳು, ಹಸುಗಳು, ಪಕ್ಷಿಗಳು ಸಹ ಅವರ ಪ್ರೀತಿಯಿಂದ ಸೆಳೆಯುತ್ತೆ. ಇದು ಅವರೊಳಗಿನ ನಿಷ್ಕಪಟ ಪ್ರೀತಿ ಮತ್ತು ಸಾತ್ವಿಕ ಕಂಪನಗಳ ಪ್ರಭಾವ. ಮೂರನೇ ಲಕ್ಷಣ, ಕೈರುಚಿ. ಅವರು ಏನಾದರೂ ಅಡುಗೆ ಮಾಡಿದರೆ ಅನ್ನಪೂರ್ಣನೆ ಅಡುಗೆ ಮಾಡಿದ್ದಾರೆ ಅನ್ನೋಷ್ಟು ರುಚಿ ಅಮೃತದಂತೆ ರುಚಿಯಾಗಿರುತ್ತೆ. ಅವರೊಳಗಿನ ಒಂದು ಪೋಷಕ ಶಕ್ತಿಯ ಸಂಕೇತ ಇದು. ಇವರು ಬಡಿಸಿದ ಒಂದು ಊಟ ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ತೃಪ್ತಿಯನ್ನು ನೀಡುತ್ತೆ. ನಾಲ್ಕನೇ ಲಕ್ಷಣ, ಮುನ್ಸೂಚನೆ ಸಿಗೋದು. ಕೆಲವೊಮ್ಮೆ ಕನಸಲ್ಲಿ ಬಂದ ಕೆಲವು ದೃಶ್ಯಗಳು ನಿಜ ಆಗುತ್ತೆ, 6th ಸೆನ್ಸ್ ವರ್ಕ್ ಆಗುತ್ತೆ, ಅಥವಾ ಏನೋ ಆಗಲಿರುವುದ ಒಂದು ಮುನ್ಸೂಚನೆ ಅವರಿಗೆ ಗೊತ್ತಾಗುತ್ತೆ, ಹೀಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು 6ನೇದು ಇಂದ್ರಿಯದ ಲಕ್ಷಣ. 5ನೇ ಲಕ್ಷಣ, ಗಿಡ ಮರಗಳ ನಂಟು. ಇವರು ಬೆಳೆಸಿದ ಒಂದು ತುಳಸಿ ಅಥವಾ ಹೂ ಗಿಡಗಳು ಸದಾ ಹಸಿರಾಗೇ ಇರುತ್ತೆ. ಪ್ರಕೃತಿಯೊಂದಿಗೆ ಇವರ ಆತ್ಮೀಯ ಸಂಬಂಧದಿಂದ ಪ್ರಾಣಶಕ್ತಿ ಹರಿಯುತ್ತೆ. 6ನೇ ಲಕ್ಷಣ, ಗುಣಪಡಿಸುವ ಸ್ಪರ್ಶ. ಮನೆಯವರ ಒಂದು ನೋವು, ತಲೆನೋವು, ದುಃಖ ಇವೆಲ್ಲವನ್ನು ಕೂಡ ಇವರು ಜಸ್ಟ್ ಹಿಂಗೆ ಟಚ್ ಮಾಡಿದ ತಕ್ಷಣ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ. ಅವರೊಳಗಿನ ಒಂದು ಸಾತ್ವಿಕ ಶಕ್ತಿ ಇದಾಗಿರುತ್ತೆ. 7ನೇ ಲಕ್ಷಣ, ನೈಸರ್ಗಿಕ ಸುಗಂಧ. ಯಾವುದೇ ಒಂದು ಸುಗಂಧ ದ್ರವ್ಯ ಇಲ್ಲದೇ ಇದ್ರೂ ಕೂಡ ಸೌಮ್ಯವಾದ ಚಂದನ ಅಥವಾ ಹೂವಿನ ವಾಸನೆ ಇರೋದು ಕಾಣಿಸುತ್ತೆ. ಆಂತರಿಕ ಶುದ್ಧತೆಯ ಸೂಚನೆ ಇದಾಗಿರುತ್ತೆ. 8ನೇದು, ವಾಕ್ಸಿದ್ಧಿ. ಇವರು ಆಶೀರ್ವಾದ ಮಾಡಿದರೆ ಏನಾದರೂ ಆಗಲಿ ಅಂತಂದರೆ ಆಗ್ಬಿಡುತ್ತೆ, ಶಪಿಸಿದ್ರೆ ನೇರವಾಗಿ ಕೂಡ ಅದಾಗ್ಬಿಡುತ್ತೆ. ಇವರ ಮಾತಿನ ಶಕ್ತಿ ಅಷ್ಟೊಂದು ಪ್ರಭಾವಶಾಲಿಯಾಗಿರುತ್ತೆ. ಹೆಣ್ಮಕ್ಳು ಕಣ್ಣೀರು ಹಾಕಿಸೋದಕ್ಕೆ ಹೋಗಬಾರ್ದು. 9ನೇ ಲಕ್ಷಣ, ಕಷ್ಟದಲ್ಲೂ ಕೂಡ ಕುಗ್ಗದ ಮನಸ್ಸು. ಇಡೀ ಕುಟುಂಬ ಫುಲ್ಲು ಕಷ್ಟದಲ್ಲಿ ಇದ್ದರೂ ಕೂಡ ಇವರು ಯಾವಾಗಲೂ ದೀಪದಂತೆ ಬೆಳಗ್ತಾ ಇರ್ತಾರೆ, ಎಲ್ಲರಿಗೂ ಧೈರ್ಯ ತುಂಬ್ತಾ ಇರ್ತಾರೆ. 10ನೇ ಲಕ್ಷಣ, ಯಾವಾಗಲೂ ಹಣೆಯ ಮೇಲೆ ಕುಂಕುಮ, ತೇಜಸ್ಸು, ಅಲಂಕಾರ ಇದ್ದಿದ್ರೂ ಕೂಡ ಮುಖದಲ್ಲಿ ವಿಶೇಷ ಒಂದು ತೇಜಸ್ಸು ಇರುತ್ತೆ, ಅದು ಆತ್ಮಶಕ್ತಿಯ ಪ್ರಕಾಶ. 11ನೇ ಲಕ್ಷಣ, ನಿಷ್ಕಲ್ಮಶವಾದ ಕಣ್ಣೀರು. ದೇವರ ಮುಂದೆ ಅಥವಾ ಇತರರ ದುಃಖ ನೋಡಿ ತಾನಾಗಿಯೇ ಕಣ್ಣೀರು ಬರುತ್ತೆ, ಕರುಣೆಯ ಗಾಢತೆ. 11ನೇ ಲಕ್ಷಣ, ಉದ್ದವಾದ ಕಪ್ಪು ಕೂದಲು. ಪುರಾಣಗಳಲ್ಲಿ ಸ್ತ್ರೀಯರ ಕೂದಲು ಶಕ್ತಿಯ ಸಂಕೇತ ಅಂತ ವರ್ಣಿಸ್ತಾರೆ. ಇದು ನಕಾರಾತ್ಮಕ ಶಕ್ತಿಯನ್ನು ತಡೆ ಹಿಡಿಯುವ ಸಾಮರ್ಥ್ಯದ ಸೂಚನೆ. 13ನೇ ಲಕ್ಷಣ, ಏಕಾಂತ ಮತ್ತು ಮೌನದ ಪ್ರೀತಿ. ಅನಗತ್ಯ ಮಾತುಗಳನ್ನು ತಪ್ಪಿಸ್ಬಿಟ್ಟು ಮೌನದಲ್ಲಿ ಆತ್ಮ ಸಂವಾದವನ್ನು ನಡೆಸ್ತಾರೆ. ಆಧ್ಯಾತ್ಮಿಕ ಲಕ್ಷಣೆಯ ಒಂದು ಬೆಳವಣಿಗೆಯ ಲಕ್ಷಣ ಇದಾಗಿರುತ್ತೆ. ಮತ್ತು ಇವರ ಒಂದು ಬೇರೆಯವರ ಮನಸ್ಸನ್ನು ಓದುವ ಸಾಮರ್ಥ್ಯ, ಸುಳ್ಳು ಮತ್ತು ಸತ್ಯವನ್ನು ಬೇರ್ಪಡಿಸುವ ಒಂದು ಶಕ್ತಿ ಇರುತ್ತೆ. ಇನ್ನು ಅಪಾರ ತಾಳ್ಮೆ ಇರುತ್ತೆ, ಕ್ಷಮಿಸುವ ಗುಣ ಇರುತ್ತೆ, ಭೂಮಿ ತಾಯಿಯ ಥರ ಸಹನಶೀಲ ಇರುತ್ತೆ. 16ನೇದಾಗಿ, ದೈವಿಕ ಕನಸುಗಳ ದರ್ಶನ. ದೇವಾಲಯಗಳು, ದೇವತೆಗಳು, ಪವಿತ್ರ ನದಿಗಳು, ಈ ಥರ ಕನಸುಗಳು ಬೀಳ್ತಾ ಇರುತ್ತೆ.
17ನೇದು ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಾರೆ. ಬಡ ಶ್ರೀಮಂತ ಭೇದ ಇಲ್ಲದೆ ಪ್ರೀತಿ ಗೌರವ ನೀಡ್ತಾರೆ. ಸಮದೃಷ್ಟಿಯ ಒಂದು ಮಹಿಮೆ ಇರುತ್ತೆ. 18ನೇದು ದಾನ ಮತ್ತು ಸೇವಾ ಮನೋಭಾವ. ಪ್ರತಿಫಲ ನಿರೀಕ್ಷೆ ಮಾಡದೆ ಸಹಾಯ ಮಾಡ್ತಾರೆ. ಮಹಾಲಕ್ಷ್ಮಿಯ ಅಂಶ ದೈವಿಕ ಶಕ್ತಿ ಅಂದರೆ ಅಹಂಕಾರವಲ್ಲ, ಅದು ಮೌನ ಸೇವೆ, ಪ್ರೀತಿ, ತ್ಯಾಗ ಮತ್ತು ಅಂತಃಪ್ರತಿಯಿಂದ ತಮ್ಮ ಮನಸ್ಸಿನೊಳಗಿಂದ ಬದುಕುವುದು. ಈ ಲಕ್ಷಣಗಳಲ್ಲಿ ಒಂದಾದರೂ ನಿಮ್ಮಲ್ಲಿ ಏನಾದರೂ ಕಂಡು ಬಂತು ಅಂದರೆ ನೀವು ಸಾಮಾನ್ಯರಲ್ಲ. ನಿಮ್ಮೊಳಗೆ ಜಾಗೃತವಾಗಿರುವ ಶಕ್ತಿಯನ್ನು ಗೌರವಿಸಿ. ಸದಾ ಸಾತ್ವಿಕತೆಯನ್ನು ಉಳಿಸಿ. ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಎಲ್ಲರೂ ಕೂಡ ಜೈ ಪರಾಶಕ್ತಿ ಅಂತ ಕಮೆಂಟ್ ಮಾಡಿ, ಜೈ ದೇವಿ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.